ಇನ್ನು ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಈ ಬಗ್ಗೆ ಗೃಹಿಣಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, 4 ದೋಸೆ ಚಟ್ನಿಗೆ 500 ರೂಪಾಯಿ ಬಿಲ್ ಆಗ್ತಾ ಇದೆ. ಇಂಥ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಇಷ್ಟು ದೊಡ್ಡ ಮಟ್ಟದ ಬೆಲೆ ಏರಿಕೆ ಆಗುತ್ತೆ. ಒಂದು 4 ದೋಸೆ ತಿನ್ನಬೇಕು ಅಂತ ಅಂದ್ರೆ 500 ರೂಪಾಯಿ ಬಿಲ್ ಕಟ್ಟಬೇಕು. ಮತ್ತೊಂದು ಕಡೆ ಗೃಹ ಬಳಕೆ ಗ್ಯಾಸ್ ಬೆಲೆಯೂ ಏರಿಕೆ ಆಗ್ತಾ ಇದೆ. ಹೋಟೆಲ್ನಿಂದ ತಿಂಡಿ ತರಿಸಿ ಗೃಹಿಣಿಯರು ಹೋಟೆಲ್ನಿಂದ ತರಿಸಂತಹ ತಿಂಡಿ ಬೆಲೆ ಕೇಳಿ ಗೃಹಿಣಿಯರು ಕಿಡಿಕಾರ್ತಾ ಇದ್ದಾರೆ. ದಿನಕ್ಕೊಂದು ರೇಟ್ ಮಾಡಿದ್ರೆ ಜನ ಬದುಕೋದು ಹೇಗೆ? ಕೇಂದ್ರ ಸರ್ಕಾರದ ವಿರುದ್ಧ ಗೃಹಿಣಿಯರ ಆಕ್ರೋಶ ಇದು. ನಾವಿಲ್ಲ ಅಂದ್ರೆ ನೀವು ಇಲ್ಲ ಅಂತ ಹೇಳಿ ಗೃಹಿಣಿಯರು ಕಿಡಿಕಾರಿದ್ದಾರೆ. ಈಗ ಕಳೆದ ಕೆಲವು ದಿನಗಳಿಂದನೂ ಕೂಡ ಯುದ್ಧದ ಎಫೆಕ್ಟ್ ಶುರುವಾದಾಗಿಂದನೂ ಕೂಡ ಜೀವನ ನಡೆಸೋದೇ ಕಷ್ಟ ಆಗಿದೆ. ಪ್ರಮುಖವಾಗಿ ಸಿಲಿಂಡರ್ ಬೆಲೆ ಏರಿಕೆ ಆದರೆ ತಮಗೆ ಎಷ್ಟು ಹೊರೆ? ಯುದ್ಧ ಆಗಿದ್ದು ಎಲ್ಲೋ ನಮಗೆ ಯಾಕೆ ಸರ್ ಈ ಥರ ಕಷ್ಟ? ನಾವೇನು ಮಾಡಿದ್ವಿ? ಬೆಲೆ ರೇಟ್ ಆದಂಗೆ ನಮಗೂ ಸಂಬಳಗಳು ಜಾಸ್ತಿ ಮಾಡಲಿ, ಆವಾಗ ನಮಗೇನು ಅನಿಸಲ್ಲ. ಇದ್ರ ಬಗ್ಗೆ ಕೇಂದ್ರನೇ ಆಗಲಿ ರಾಜ್ಯನೇ ಆಗಲಿ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. ಈಗಿನ ಸರ್ಕಾರಗಳಿಗೆ ಜನಪರದವರು ಯಾರೂ ಇಲ್ಲ. ತುಂಬ ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ಒಂದು ಸಿಲಿಂಡರ್ ಬುಕ್ ಮಾಡಿದ್ರೆ ಮಿನಿಮಮ್ 1 ತಿಂಗಳು 2 ತಿಂಗಳು ಮಾಡ್ತಾ ಇದ್ದಾರೆ ಒಂದು ಸಿಲಿಂಡರ್ ಬರೋದಕ್ಕೆ. ಆ ಟೈಮಲ್ಲಿ ಏನು ಮಾಡಬೇಕು ಈಗ ಗೊತ್ತೇ ಆಗ್ತಿಲ್ಲ. ಹೊರಗಡೆ ಅಟ್ಲೀಸ್ಟ್ ತಿನ್ನೋಣ ಅಂತಂದ್ರೂ ಅಲ್ಲೂ ಬೆಲೆ ಜಾಸ್ತಿ. ಟ್ಯಾಕ್ಸ್ ಅನ್ನೋದನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಿದ್ದಾರೆ. ಅದನ್ನು ಸ್ವಲ್ಪ ಅವ್ರು ಲಿಮಿಟ್ ಮಾಡಿದ್ರೆ ಸೊ ವಿ ಕ್ಯಾನ್ ಕ್ಯಾರಿ ಅವರ್ ಲೈಫ್. ಅದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾವು ಮೊನ್ನೆ ತಾನೇ ಹೋಗಿ ರೇಷನ್ ತಂದಿದ್ದೀವಿ. ಆದರೆ ಎಣ್ಣೆ ಎಷ್ಟು ಜಂಪ್ ಆಗಿದೆ, ಮತ್ತು ತೊಗರಿ ಅಕ್ಕಿ ತುಂಬ ಜಾಸ್ತಿ ಆಗಿದೆ. ಹೆಂಗೆ ಜೀವನ ನಡೆಸೋದು ಸರ್? ಈಗ ನಿಮಗೆ ಎಷ್ಟು ಹೊರೆ ಅನಿಸ್ತಿದೆ? ಹೊರೆನದ ಜೀವನನೇ ಬೇಸರ ಆಗ್ಬಿಟ್ಟಿದೆ ನಮಗೆ. ಈ ಥರ ಹೊರೆಗಳು ಕೊಟ್ಟರೆ ಮಧ್ಯಮ ಜನಗಳು ಏನಾಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರ ಕುರ್ಚಿ ಒದ್ದಾಟಗಳು ಆಗ್ತಾ ಇದೆ ಅಷ್ಟೇ ಹೊರತು ಎಲ್ಲರೂ ಅವ್ರ ತಾನೇ ಆಗ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಜನಗಳು? ಎಲ್ಲದಕ್ಕೂ ಈ ಥರ ಏರ್ಸ್ಕೊಂಡು ಹೋಗ್ತಾಯಿದ್ರೆ ಏನಾಗಬೇಕು? ಅದನ್ನ ಇವತ್ತು ಅಡುಗೆ ಮಾಡೋದ ಹೋಟ್ಲಿಗೆ ಹೋಗೋಣ ಅಂದರೆ ಅಲ್ಲಿಗೂ ಇಲ್ಲ, ಮನೇಲಿ ಮಾಡೋಣ ಅಂದರೆ ಅಲ್ಲಿಗೂ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಜನಗಳು? ಏನಾಗಬೇಕು? ಇಲ್ಲಿ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗುತ್ತಷ್ಟೆ. ಇಲ್ಲಿ ಜನಗಳು ಗಂಡ ಹೆಂಡ್ತಿರಿ ಯುದ್ಧ ಮಾಡೋದನ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅವರು. ಯಾಕೆಂದರೆ ಗಂಡ ಥರ ಸಾಲಲ್ಲ, ಹೆಂಡ್ತಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಏನು ಮಾಡ್ಬೇಕು ನಾವು? ನಮ್ಮ ಕಷ್ಟಗಳು ಕೇಳೋರು ಯಾರಿದ್ದಾರೆ? ಏನು ಕೇಳಿ ಯಾವ ಇದ್ರ ಮೇಲೆ ಇವರು ದಿನಕ್ಕೊಂದೊಂಥರ ರೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಏನಾಗಬೇಕು ಜನಗಳು? ಜೊತೆ ತಾವು ಯುದ್ಧ ಮಾಡ್ಬೇಕನ್ನೋ. ಹೌದು, ಅವರು ಈಗ ಅವ್ರು ಮಾಡೋ ಕೆಲಸ ಹಂಗೆ ಇದೆ. ಈಗ ಮಧ್ಯಮ ಜನಗಳಿಗೆ ಏನು ಮಾಡೋಕ್ಕೆ ಸಾಧ್ಯ? ಅವ್ರ ಥರ ಸಾಲ್ತಾ ಇಲ್ವಲ್ಲ. ಈಗ ಮಧ್ಯಮ ಜನ ಏನು ಮಾಡೋಕ್ಕೆ ಸಾಧ್ಯ ನೀವು ಹೇಳಿ? ಇದು ಇರೋರಿಗೆ ನಡೀತದೆ, ಈ ಮಧ್ಯಮ ಜನಕ್ಕೆ ನಡೆಯಲ್ಲ. ತೀರಾ ಮನ ಬಡವತಲ್ಲಿರೋರು ಹೆಂಗೋ ನಡೆಸ್ಬಿಡ್ತಾರೆ. ಈ ಮಧ್ಯಮ ಜನಕ್ಕೆ ಇರೋ ನರಕ ಕೇಳೋರು ಯಾರೂ ಇಲ್ಲ. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು. ನೋಡಿ, ಮಹಿಳೆ ಕರೆಕ್ಟ್ ಆಗಿ ಹೇಳ್ತಾ ಇದ್ರು, ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಗ್ಯಾಸ್ ಬೆಲೆ ಏರಿಕೆಗೆ ಹುಬ್ಬಳ್ಳಿ ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು, ಬೀದಿಗೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ರು. ಈಗ ಅವರ ಸರ್ಕಾರ ಹೆಚ್ಚಳ ಮಾಡಿದ್ದಕ್ಕೆ ಸುಮ್ಮನಿದ್ದಾರೆ ಅಂತ ಹೇಳಿ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಹುಬ್ಬಳ್ಳಿ ಜನರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ರಾಜ್ಯ ಸರ್ಕಾರ ಏನಾದರೂ ಬೆಲೆ ಏರಿಕೆ ಮಾಡಿದರೆ ಸೆಂಟ್ರಲ್ದಿಂದ ಬರ್ತಾರೆ ದೊಡ್ಡ ದೊಡ್ಡ ಲೀಡರ್ಸ್. ಇದನ್ನು ಯಾಕೆ ನೀವು ಹೆಚ್ಚಿಗೆ ಮಾಡಿದಿರಿ, ಇದಕ್ಕೆ ನಮ್ಮದು ವಿರೋಧ ಇದೆ ಅಂಥೇಳಿ ಎಲ್ಲರೂ ಮುಂದೆ ಬರ್ತಾರೆ. ಸ್ಮೃತಿ ಇರಾನಿಯವರು ಹುಬ್ಬಳ್ಳಿಗೆ ಬಂದು ಇಲ್ಲಿ ಸಿಲಿಂಡರ್ ಇಟ್ಟು ಇಲ್ಲಿ ಧರಣಿ ಮಾಡ್ತಾರೆ. ಯಾವುದಕ್ಕೆ ನೀವು ಸಿಲಿಂಡರನ್ನು ಹೆಚ್ಚಿಗೆ ಮಾಡಿದ್ರಿ ಅಂತೇಳಿ. ಈಗ ಎಲೆಕ್ಷನ್ ಆಗುವ ಮಟ್ಟ ಸುಮ್ಮನಿದ್ರು. ಈಗ ದಿನ ದಿನ ರೇಟ್ ಏರ್ಸಕತ್ತಾರೆ ಸಿಲಿಂಡರು. ಈಗ ಬಡವರು ಮನೆ ಕೆಲಸ ಮಾಡೋರು ಎಷ್ಟು ಮಂದಿ ಇರ್ತಾರೆ, ಈ ನಮೂನೆ ಸಿಲಿಂಡರ್ ಏರ್ಸ್ಕೊಂತ ಹೋದರೆ ಅಂದ್ರೆ ಈಗ ಬಡ ಜನರೆಲ್ಲ ಸಿಲಿಂಡರ್ ಬಿಡಬೇಕೀಗ. ಈಗ ಕಟ್ಟಿಗೆ ಆರಿಸ್ಕೊಂತ ಹೋಗಿ ಹೊಲಿ ಮೇಲೇ ಅಡುಗೆ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಬಡ ಜನರ ಮೇಲೆ ಈ ಥರ ಹೊರೆ ಹಾಕೋದು ಕಮರ್ಷಿಯಲ್ ಅಂದ್ರೆ ಬೇರೆ ಇತ್ತು. ಈಗ ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದರೆ ಅಂದ್ರೆ ನಾವು ಅಡುಗೆ ಮಾಡೋದು ತಿನ್ನೋದನ್ನು ಬಂದ್ ಮಾಡಬೇಕಾ ಆ ಪರಿಸ್ಥಿತಿ ಬರ್ತಾ ಇದೆ. ಇದನ್ನು ನಾವು ವಿರೋಧ ಮಾಡ್ತೀವಿ ಈ ಥರ ಏರ್ಸಿದ್ದಕ್ಕೆ. ಏನಂತಂದರೆ ಕೆಲವೊಬ್ಬರು ಬಡವರು ಅವ್ರಿಗೆ ಆಗಲ್ಲ, ಕಷ್ಟ ಇದ್ದವರು ತೊಗೋಬಹುದು. ಬಡವರು ಯಾವ ತೊಗೋತಾರೆ? ಮೊದಲಿಂದ ಕಟ್ಟಿಗೆ ಹಾಸ್ಕೊಂಡು ಬರಲಿಕ್ಕೆ ಆಗಲ್ಲ ಈಗ. ಸೊ ಅದು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಇನ್ನು ಗೃಹ ಬಳಕೆ ಗ್ಯಾಸ್ ಬೆಲೆ ಏರಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ ದರ ಏರಿಕೆ ಗಾಬರಿ ಹುಟ್ಟಿಸುವಂತಿದೆ ಅಂತ ಅಂದಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸೊಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ.
ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ.